Dear friends, my dear students, today this class discussed about the Unit 7 SSLC books English textbooks. I was see Unit 7. Before you read this dialogue. ಬಿಫೋರ್ ಯು ರೀಡ್ ಅಂದರೆ ಮುಂದೆ ನಾವು ಓದುವಂಥದ್ದು. ರೀಡ್ ದಿಸ್ ಡೈಲಾಗ್ಸ್. ನಾವು ಈ ಒಂದು ಡೈಲಾಗ್ಗಳನ್ನು ಒಂದು ಚರ್ಚೆಯನ್ನು ನೋಡೋಣ, ಓದೋಣ. ಓಕೆ. Lakshmi, Gauri, why did you come to school yesterday? Gauri, I had to attend to my brother Gopal, who is hospitalized. Lakshmi, really? What's wrong with him? Gauri, he met with an accident last Saturday. Lakshmi, my God, how did it happen? Is seriously injured? Gauri, he was walking along a narrow bridge without railings. He just slipped and fell into the river and his head hit a rock. He has a multiple fractures, but we are lucky that he is out of danger. Lakshmi, that's good. So he will be fit soon to attend at school, I hope. Gauri, no, no, Lakshmi, he has lost his sense of hearing. I'm afraid he will be deaf for the rest of this life. He'll burden on others. ಇದರ ಒಂದು ಕನ್ನಡ ಸಾರಾಂಶವನ್ನು ಪ್ರಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ ಒಂದು ಸರಿ ಗಮನವನ್ನು ಹರಿಸುವ. ಲಕ್ಷ್ಮಿ, ಗೌರಿ, ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಎಸ್ಟರ್ಡೇ? ಲಕ್ಷ್ಮಿ ಅನ್ನೋರು ಗೌರಿಗೆ ಹೇಳ್ತಾ ಇದ್ದಾರೆ. ಅವರ ಒಂದು ಗೌರಿ ಮತ್ತು ಲಕ್ಷ್ಮಿಯ ಒಂದು ಸಮನ್ವಯ, ಒಂದು ಬೋತ್ ಆಫ್ ಕಮ್ಯುನಿಕೇಟೆಡ್ ಟೈಪು. ಓಕೆ. ಈ ಒಂದು ಇನ್ಸಿಡೆಂಟ್ ಈ ಚಾಪ್ಟರ್ಸಲ್ಲಿ ಯಾವ ರೀತಿ ಮ್ಯೂಚುವಲ್ ಡಿಸ್ಕಷನ್ ಟೈಪ್ ಥರ ಇದೆ, ನೋಡೋಣ. ಗೌರಿ, ವೈ ಡಿಡ್ ಯು ಕಮ್ ಟು ಸ್ಕೂಲ್ ಎಸ್ಟರ್ಡೇ? ಲಕ್ಷ್ಮಿ ಕೇಳ್ತಾ ಇದ್ದಾಳೆ, ಗೌರಿ, ಯಾಕೆ ನೀನು ಶಾಲೆಗೆ ಬರೋದನ್ನು ನೆನ್ನೆ ಮಾಡಲಿಲ್ಲ? ಯಾಕೆ ಶಾಲೆಗೆ ಬರಲಿಲ್ಲ? ಗೌರಿ, ಐ ಹ್ಯಾಡ್ ಟು ಅಟೆಂಡೆಡ್ ಟು ಮೈ ಬ್ರದರ್ ಗೋಪಾಲ್ ಹೂ ಇಸ್ ಹಾಸ್ಪಿಟಲೈಸ್ಡ್. ಯಾಕೆಂದರೆ ನಾನು ಒಂದು ಹಾಸ್ಪಿಟಲ್ನಲ್ಲಿ ಅಲ್ಲಿಗೆ ಹೋಗಬೇಕಾಗಿತ್ತು. ನನ್ನ ಬ್ರದರ್ ಗೋಪಾಲನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಹಾಸ್ಪಿಟಲೈಸ್ಡ್, ಆಸ್ಪತ್ರೆಯಲ್ಲಿ ಸೇರಿಸಿದ್ದೆವು ಅನ್ನೋ ರೀತಿ. ಲಕ್ಷ್ಮಿ, ರಿಯಲಿ, ನಿಜನಾ? ವಾಟ್ಸ್ ರಾಂಗ್ ವಿತ್ ಹಿಮ್? ಯಾವ ತಪ್ಪಾಯಿತು? ಏನಾಯಿತು ಅವನಿಗೆ? ಗೌರಿ, ಹಿ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಲಾಸ್ಟ್ ಸಾಟರ್ಡೇ. ಹೋದ ಶನಿವಾರ ಅವನಿಗೆ ಒಂದು ಅಪಘಾತ ಅನ್ನುವುದು ಸಂಪರ್ಕವಾಯಿತು, ಅವನಿಗೆ ಅಪಘಾತವಾಗಿತ್ತು. ಲಕ್ಷ್ಮಿ, ಮೈ ಗಾಡ್, ಹೌ ಡಿಡ್ ಇಟ್ ಹ್ಯಾಪನ್? ಹೇಳ್ತಾಳೆ. ಅಯ್ಯೋ ನನ್ನ ದೇವರೇ, ಏನಾಯಿತು? ಹೌದು, ಹೇಗಾಯಿತು? ಹೌ ಡಿಡ್ ಹ್ಯಾಪನ್, ಅದು ಹೇಗಾಯಿತು ಅನ್ನೋ ಒಂದು ಪ್ರಶ್ನೆನೇ ಎತ್ತುತ್ತಾ ಇದ್ದಾಳೆ. ಈಸ್ ಸೀರಿಯಸ್ ಇಂಜೂರ್ಡ್ ಅಂತಲೂ ಕೇಳ್ತಾಳೆ. ಅವನಿಗೆ ತುಂಬನೇ ಬಹಳಷ್ಟು ಅವನಿಗೆ ಗಾಯಗಳಾಗಿದ್ದಾವ, ಇಂಜುರೀಸ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಗೌರಿ, ಈ ವಾಸ್ ವಾಕಿಂಗ್ ಅಲಾನ್ ಎ ನ್ಯಾರೋ ಬ್ರಿಡ್ಜ್ ವಿತೌಟ್ ರೈಲಿಂಗ್ಸ್. ಅವಳು ಹೇಳ್ತಾ ಇದ್ದಾಳೆ, ಅವನು ಒಬ್ಬನೇ ಒಂದು ಕಿರಿದಾದಂತಹ ಒಂದು ಬ್ರಿಡ್ಜಿನಲ್ಲಿ ವಿತೌಟ್ ರೈಲಿಂಗ್ಸ್, ಯಾವುದೇ ರೀತಿಯ ಸಪೋರ್ಟೇಟ್ಗೆ ಹಾಕದಂತಹ ಒಂದು ಕಬ್ಬಿಣಗಳ ಸಪೋರ್ಟ್ ಒಂದು ಬ್ರಿಡ್ಜಿಗೆ ಯಾವುದನ್ನು ಹಾಕಿರಲ್ಲ. ನ್ಯಾರೋ ಅಂದರೆ ಕಿರಿದಾದ ಒಂದು ತುಂಬನೇ ನೇರವಾದಂತಹ ಒಂದು ಉದ್ದನಾದಂತಹ ಒಂದು ಕಿರಿದಾದ ಬ್ರಿಡ್ಜಲ್ಲಿ ರೈಲಿಂಗ್ಸ್ ಅಂತ ಸಪೋರ್ಟೇಡ್ ಇಲ್ಲದ ಒಂದು ರೈಲಿಂಗ್ಸಲ್ಲಿ ಅವನು ನಡ್ಕೊಂಡು ಹೋಗ್ತಾ ಇದ್ದ. ಹಿ ಜಸ್ಟ್ ಸ್ಲಿಪ್ಪೆಡ್ ಅಂಡ್ ಫೆಲ್ಟ್ ಇನ್ ಟು ದ ರಿವರ್ ಅಂಡ್ ಇಟ್ಸ್ ಹೆಡ್ ಇಟ್ ಎ ರಾಕ್. ನೋಡಿ ಹೇಳ್ತಾ ಇದ್ದಾಳೆ, ಅವನು ಸ್ವಲ್ಪನೇ ಜಸ್ಟ್ ಅದರಲ್ಲಿ ಕಾಲನ್ನು ಜಾರುತ್ತದೆ ಮತ್ತು ಅವನು ಒಂದು ನದಿಯ ಒಳಗೆ ಬೀಳ್ತಾನೆ. ಮತ್ತು ಅವನು ಯಾವುದರ ಮೇಲೆ ಬಿಡ್ತಾನೆ ಅಂದರೆ ಒಂದು ದೊಡ್ಡ ಬಂಡೆಯ ಮೇಲೆ. ರಾಕ್ ಮೀನ್ಸ್ ಬಂಡೆ. ಅವನು ಬಂಡೆಯ ಮೇಲೆ ಅವನಿಗೆ ಆ ಒಂದು ತಲೆಬುರುಡೆ ಅವನದು ಬೀಳ್ತದೆ. ಈ ಹ್ಯಾಸ್ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್, ಅವನಿಗೆ ಹಲವು ಕಡೆ ತುಂಬ ಗಾಯಗಳಾಗಿದ್ದಾವೆ. ಫ್ರ್ಯಾಕ್ಚರ್ಸ್ ಮೀನ್ಸ್ ಗಾಯಗಳಾಗಿದ್ದಾವೆ. ಬಟ್
ವಿ ಆರ್ ಲಕ್ಕಿ ದಟ್ ಈ ವಾಸ್ ಎ ಡೇಂಜರ್. ಬಟ್ ಆದರೆ ನಾವು ತುಂಬಾ ಲಕ್ಕಿ, ಯಾಕೆಂದರೆ ಅವನು ಒಂದು ಅಪಾಯದಿಂದ ಪಾರಾದ ಅಲ್ವಾ. ಒಂದು ತಂಗಿ ಹೇಳ್ತಾ ಇದ್ದಾಳೆ, ಸದ್ಯ ನಮ್ಮ ಅಣ್ಣನಿಗೆ ಆ ತಮ್ಮನಿಗೋ ಈ ಥರ ಒಂದು ಏನೋ ಅಷ್ಟು ಇಂಜುರೀಸ್ ಆದರೆ ಓಕೆ, ಅದರಿಂದ ನಾವು ತುಂಬಾ ಲಕ್ಕಿ. ನಾವು ಒಂದು ತುಂಬಾ ಒಂದು ಸಾವು ಅನ್ನೋ ರೀತಿಯ ತುಂಬಾ ಭಯಾನಕವಾದಂಥ ಡೇಂಜರಸ್ಸಿಂದ ನಾವು ಪಾರಾದ್ವಿ. ನಮ್ಮ ಅಣ್ಣನಿಗೆ ಬರೀ ಫ್ರ್ಯಾಕ್ಚರ್ಸ್ ಆಗಿದೆ, ಹೆಂಗೋ ತುಂಬ ಒಳ್ಳೆಯದಾಯಿತು ಅನ್ನೋ ಒಂದು ತಾತ್ಪರ್ಯದ ಮಾತುಗಳನ್ನು ಅವಳ ತಂಗಿ ಅಥವಾ ಅಕ್ಕ ಹೇಳ್ತಾ ಇದ್ದಾಳೆ. ಲಕ್ಷ್ಮಿ ಸ್ನೇಹಿತೆ, ದ್ಯಾಟ್ಸ್ ಗುಡ್, ಓ ಒಳ್ಳೇದಾಯ್ತಪ್ಪ ಅನ್ನೋ ರೀತಿ, ಅದು ಒಳ್ಳೆಯದು. ಸೊ ಹೀಲ್ ಬಿ ಫಿಟ್ ಸೂನ್ ಟು ಅಟೆಂಡ್ ಎಟ್ ಸ್ಕೂಲ್, ಐ ಹೋಪ್. ಅವಳು ಹೇಳ್ತಾ ಇದ್ದಾಳೆ, ಒಬ್ಳು ಲಕ್ಷ್ಮಿನವಳು, ಒಬ್ಳು ಗೌರಿಯ ಅವರ ಒಂದು ಸ್ನೇಹಿತೆ ಹೇಳ್ತಾ ಇದ್ದಾಳೆ, ಓ ಒಳ್ಳೇದಾಯಿತು ದಟ್, ಅದು ಒಳ್ಳೇದಾಯಿತು. ಆ ಥರ ಸುಮ್ಮನೆ ಗಾಯಗಳಾಗಿದ್ದಾವೆ, ನನಗೆ ನಂಬಿಕೆ ಇದೆ ಅವು ಬೇಗನೆ ಅವರು ಕ್ಯೂರಾಗಿ ಫಿಟ್ಟಾಗಿ, ತುಂಬಾ ಫಿಟ್ ಅಂದರೆ ಮೀನ್ಸ್ ಎಲ್ಲ ಕರೆಕ್ಟಾಗಿ ಸರಿಯಾಗಿ ಫಿಟ್ಟಾಗಿ ಅವರು ರೆಡಿಯಾಗಿ ಹುಷಾರಾಗಿ ಶಾಲೆಗೆ ಮತ್ತೆ ಬರ್ತಾರೆ ಎನ್ನುವ ಒಂದು ನಂಬಿಕೆಯ ಮಾತುಗಳನ್ನು ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಗೌರಿ, ನೋ 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 ಲಕ್ಷ್ಮಿ, ಇಲ್ಲ ಇಲ್ಲ ಲಕ್ಷ್ಮಿ, ಹಿ ಹ್ಯಾಸ್ ಲಾಸ್ಟ್ ಇಸ್ ಸೆನ್ಸ್ ಹಿಯರಿಂಗ್, ಅವನಿಗೆ ಕೇಳಿಸಿಕೊಳ್ಳುವಂತಹ ಒಂದು ಪ್ರಜ್ಞೆ ಅವನಲ್ಲಿ ಇವಾಗ ಇಲ್ಲ, ಕಳೆದು ಹೋಗಿದೆ ಎನ್ನೋ ರೀತಿ. ಐ ಆಮ್ ಅಫ್ರೇಡ್ ಹಿ ವಿಲ್ ಬಿ ಡೆಫ್, ನನ್ನ ಪ್ರಕಾರ ಅವನು ಮುಂದೆ ಕಿವುಡನಾಗಬಹುದು ಅನ್ನುವ ಒಂದು ಅನಿಸಿಕೆ ಇದೆ. ಫಾರ್ ದ ರೆಸ್ಟ್ ಆಫ್ ಹಿಸ್ ಲೈಫ್, ಅವನ ಒಂದು ಜೀವನದಲ್ಲಿ ವಿಶ್ರಾಂತಿಯ ರೀತಿಯ ಒಂದು ಆಗಬಹುದು ಅನ್ನುವ ಒಂದು ಆತಂಕದ ಮಾತುಗಳನ್ನು ಆಡ್ತಾ ಇದ್ದಾಳೆ. ಹೆಲ್ ಬಿ ಎ ಬರ್ಡನ್ ಆನ್ ಅದರ್ಸ್, ಅದರಿಂದ ಅವನಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ಸಹ ಒಂದು ಮರುಭೂಮಿ ಅಂತ, ಬರ್ಡನ್ ಮೀನ್ಸ್ ಏನೂ ಮಾಡಲಿಕ್ಕಾಗ್ದಲೇ ಇರುವಂಥ ಒಂದು ಅತಾಚುರ್ಯದ ಒಂದು ಇದು ಆದರೂ ಆಗಿರಬಹುದು, ಆಗಿದೆ ಅನ್ನುವ ಒಂದು ತಾತ್ಪರ್ಯದ ನುಡಿಗಳನ್ನು ಹೇಳ್ತಾ ಇದ್ದಾಳೆ. ಮೈ ಡಿಯರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, you my uploaded videos only one time watch it, and please subscribe it and share and supported my channels.